ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಸುವಿನ ಎಲೆಯಿಂದ ಗುಜರಾತಿ ಶೈಲಿಯ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ ಈ ರೆಸಿಪಿ. ನಾನು ಲಾಸ್ಟ್ ಇಯರ್ ಊರಿಗೆ ಹೋದಾಗ ಕೆಸುವಿನ ಗಿಡದ ಗೆಡ್ಡೆಯನ್ನು ತಗೊಂಡು ಬಂದು ಒಂದು ಪಾಟಲ್ಲಿ ಹಾಕಿದ್ದೆ. ಅದು ಈ ವರ್ಷ ಸುಮಾರು ಗೆಡ್ಡೆಗಳಾಗಿ ಮೊಳಕೆ ಹೊಡೆದು ತುಂಬ ಎಲೆಗಳಾಗಿತ್ತು ಗಿಡದಲ್ಲಿ. ಹಾಗಾಗಿ ಈ ಕೆಸುವಿನ ಎಲೆಯಿಂದ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತೇಳಿ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಉಡುಪಿ ಮಂಗಳೂರು ಕಡೆ ಈ ಕೆಸುವಿನ ಎಲೆಯಿಂದ ಪತ್ರೊಡೆ ಅಂತೇಳಿ ಮಾಡ್ತೇವೆ ನಾವು. ಅದು ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಆದರೆ ಈ ಪಾಟಲ್ಲಿ ಹಾಕಿರೋದ್ರಿಂದ ಜಾಸ್ತಿ ಎಲೆ ಅಂತೂ ಆಗಿರಲಿಲ್ಲ, ಒಂದು 15ರಿಂದ 20 ಎಲೆ ಆಗಿತ್ತಷ್ಟೇ ಇದರಲ್ಲಿ. ಈ ಪತ್ರೊಡೆ ಎಲ್ಲ ಮಾಡೋದು ಹೇಳಿದರೆ ಕೆಸುವಿನ ಎಲೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಸ್ವಲ್ಪ ಕೆಸುವಿನ ಎಲೆಲ್ಲ ಪತ್ರೊಡೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪನೇ ಇರೋದಲ್ಲ ಅಂತೇಳಿ ಗುಜರಾತಿ ಶೈಲಿಯ ಒಂದು ರೆಸಿಪಿಯನ್ನು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೇನೆ. ಗುಜರಾತಿ ಶೈಲಿಯಲ್ಲಿ ಮಾಡುವ ಈ ರೆಸಿಪಿಗೆ ಪಾತ್ರ ಅಂತೇಳಿ ಹೇಳ್ತಾರೆ. ಇದಕ್ಕೆ ಅಕ್ಕಿಯನ್ನು ಯೂಸ್ ಮಾಡೋದಿಲ್ಲ, ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಮಾಡೋದು. ತುಂಬ ಟೇಸ್ಟಿಯಾಗಿರ್ತದೆ ಈ ರೆಸಿಪಿ. ಫಸ್ಟ್ ಟೈಮ್ ನಾನು ಈ ರೆಸಿಪಿಯನ್ನು ಮಾಡಿದ್ದು, ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತಿದು. ನನಗೆ ದೊಡ್ಡ ದೊಡ್ಡ ಕೆಸುವಿನ ಎಲೆ ಸಿಕ್ಕಿದ್ದು ಒಂದು 6ರಿಂದ 7 ಸಿಕ್ಕಿರ್ಬೋದು ಅಷ್ಟೇ. ಮತ್ತು ಎಲ್ಲ ಬರೀ ಚಿಕ್ಕ ಚಿಕ್ಕ ಕೆಸುವಿನ ಎಲೆ ಸಿಕ್ಕಿದ್ದು. ಎಲ್ಲ ಒಟ್ಟಿಗೆ ಸೇರಿಸಿದರೆ ಒಂದು 20ರಿಂದ 25 ಎಲೆ ಆಗಿರ್ಬೋದು ಅಷ್ಟೇ. ನಾನೀಗ ಇಲ್ಲಿ ಕೆಸುವಿನ ಎಲೆ ಹಿಂದಿರುವ ನಾರನ್ನು ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ತೆಗೆದಿಲ್ಲ ಅಂತ ಹೇಳಿದರೆ ನಿಮಗೆ ಅದನ್ನು ತಿನ್ನುವಾಗ ತುರಿಸ್ತದೆ. ಆಮೇಲೆ ತಿನ್ನುವಾಗ ನಮಗೆ ಒಂದು ರೀತಿ ನಾರು ಬಾಯಿಗೆ ಸಿಗ್ತದೆ. ಹಾಗಾಗಿ ಇದನ್ನು ನೀರಿಗೆ ಹಾಕೋ ಮೊದಲೇ ನಾವು ಈ ನಾರನ್ನು ತೆಗೆದುಕೊಳ್ಬೇಕು. ಇಲ್ಲಾಂತಂದರೆ ನೀರಿಗೆ ಹಾಕಿದ ನಂತರ ತೆಗೆದುಕೊಳ್ತೇವೆ ಹೇಳಿದರೆ ಕೈ ತುರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಊರಲ್ಲೆಲ್ಲ ಆದರೆ ಈ ಮಳೆಗಾಲದಲ್ಲಿ ಕೆಸುವಿನ ಎಲೆ ತುಂಬ ಸಿಗ್ತದೆ. ಆಮೇಲೆ ಈ ಮಳೆಗಾಲದಲ್ಲಿ ಸಿಗುವ ಕೆಸುವಿನ ಎಲೆ ತುರಿಸೋದು ಕೂಡ ಕಮ್ಮಿ, ಅಷ್ಟೊಂದು ತುರಿಸೋದಿಲ್ಲ. ಊರಲ್ಲಿ ಈ ಕೆಸುವಿನ ಎಲೆಯಿಂದ ಪತ್ರೊಡೆ ಅಷ್ಟೇ ಅಲ್ಲ, ಕೆಸುವಿನ ಎಲೆ ಗಟ್ಟಿ ಅಂತೇಳಿ ಮಾಡ್ತಾರೆ. ಆಮೇಲೆ ಕೆಸುವಿನ ದಂಟು ಬರ್ತದಲ್ವಾ, ಎಲೆಯ ಕೆಳಗಡೆ ಇರುವ ದಂಟಿಂದ ಸಾಂಬಾರು ರೀತಿ ಮಾಡ್ತಾರೆ. ಅದು ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಆಮೇಲೆ ತೇಟ್ಲ ಅಂತೇಳಿ ಮಾಡ್ತಾರೆ. ಕೆಸುವಿನ ಎಲೆಯನ್ನು ಗಂಟು ಕಟ್ಟಿ ತೇಟ್ಲ ಅಂತೇಳಿ ಮಾಡ್ತಾರೆ. ಅದು ಕೂಡ ತುಂಬ ರುಚಿಯಾಗಿರ್ತದೆ. ಅದರ ಸಾಂಬಾರೆಲ್ಲ ಒಂದು ರೀತಿ ತುಂಬ ಟೇಸ್ಟಿಯಾಗಿರ್ತದೆ. ಈ ಆಷಾಢ ಮಾಸದಲ್ಲಿ ಕೆಸುವಿನ ಎಲೆಯನ್ನು ಒಮ್ಮೆ ಆದರೂ ತಿನ್ನಬೇಕು ಅಂತೇಳಿ ಹೇಳ್ತಾರೆ. ಈ ಆಷಾಢ ಮಾಸದಲ್ಲಿ ಕೆಲವೊಂದು ಔಷಧೀಯ ಗುಣಗಳಿರುವ ಎಲೆಗಳನ್ನು, ಆಮೇಲೆ ಕೆಲವೊಂದು ತರಕಾರಿಗಳನ್ನೆಲ್ಲ ತಿನ್ನೋದ್ರಿಂದ ಅದರಲ್ಲಿರುವ ಔಷಧೀಯ ಅಂಶಗಳು ನಮ್ಮ ದೇಹಕ್ಕೆ ಸೇರ್ತದೆ ಅಂತ ಹೇಳೋ ನಂಬಿಕೆ ಇದೆ. ಹಾಗಾಗಿ ನಾನೀಗ ಇಲ್ಲಿ ನೀರಿಗೆ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಕೆಸುವಿನ ಎಲೆಯನ್ನೆಲ್ಲ ತೊಳ್ಕೊಳ್ತಾ ಇದ್ದೇನೆ. ಆದರೆ ನಾನಿಲ್ಲಿ ಕೆಸುವಿನ ಎಲೆಯನ್ನು ಬೆಳೆಸುವಾಗ ಅದಕ್ಕೆ ಯಾವುದೇ ರೀತಿಯ ಫರ್ಟಿಲೈಸರ್ಸನ್ನು ಹಾಕಲಿಲ್ಲ. ಆದರೆ ಹೊರಗಡೆಯಿಂದ ಬಂದಿರೋ ಧೂಳು ಎಲ್ಲ ಇರ್ತದಲ್ವ, ಅದಕ್ಕಾಗಿ ಈ ಅರಶಿನ ಮತ್ತು ಉಪ್ಪು ಹಾಕಿ ತೊಳೆದ್ರೆ ನನಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಹಾಗಾಗಿ ಅರಶಿನ ಮತ್ತು ಉಪ್ಪು ಹಾಕಿನೇ ಹೆಚ್ಚಾಗಿ ನಾನು ಎಲ್ಲ ಸೊಪ್ಪುಗಳನ್ನಾಗಲಿ ಆಮೇಲೆ ತರಕಾರಿಗಳನ್ನಾಗಲಿ ತೊಳೆಯುವುದು. ಈ ಕೆಸುವಿನ ಎಲೆಯಲ್ಲೆಲ್ಲ ತುಂಬ ಅಂದರೆ ತುಂಬ ಧೂಳಿತ್ತು. ಹಾಗಾಗಿ ಇದನ್ನೊಂದು 10 ನಿಮಿಷ ಹಾಗೆ ನೆನೆಲಿಕ್ಕೆ ಬಿಟ್ಟು ನಂತರ ತೊಳ್ಕೊಳ್ತೇನೆ ನಾನು ಇದನ್ನು. ಹಾಗೆಯೇ ಈ ಕಡೆ ಒಂದು ಪಾಟಲ್ಲಿ ಸ್ವಲ್ಪ ಮೆಂತೆ ಕಾಳನ್ನು ಮೊಳಕೆ ಬರೆಸಿ ಹಾಕಿದ್ದೆ. ಅದು ಕೂಡ ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ಇದು ಸ್ವಲ್ಪ ದೊಡ್ಡದಾಗ್ತಾ ಇರಬೇಕಾದ್ರೇ ನಾನು ಅದನ್ನು ತೆಗೆದು ದೋಸೆಗೆ ಆಮೇಲೆ ಚಪಾತಿಗೆಲ್ಲ ಯೂಸ್ ಮಾಡ್ಕೊಳ್ತೇನೆ. ನಾನು ಹೆಚ್ಚಾಗಿ ಹೀಗೆ ಮೊಳಕೆ ಕಾಳನ್ನು ಅಂದರೆ ಮೆಂತೆ ಕಾಳನ್ನು ಮೊಳಕೆ ಬರೆಸಿ ಹಾಕ್ತಾ ಇರ್ತೇನೆ. ಈ ರೀತಿ ಮನೆಯಲ್ಲೇ ಬೆಳೆದುಕೊಂಡ್ರೆ ಹೆಲ್ದಿ ಆಗಿರ್ತದೆ ಅಂತೇಳಿ ಅಷ್ಟೇ. ನಾನೀಗ ಇಲ್ಲಿ ಕೆಸುವಿನ ಎಲೆಯನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಆದರೆ ಕೆಸುವಿನ ಎಲೆಯನ್ನು ತೊಳ್ಕೊಂಡ ನಂತರ ನನಗೆ ಕೈಯೆಲ್ಲ ತುರಿಸ್ಲಿಕ್ಕೆ ಶುರುವಾಯಿತು. ನಾನು ಆಗಲೇ ಹೇಳಿದೆ ಅಲ್ವಾ, ಕೆಸುವಿನ ಎಲೆಯನ್ನು ನೀರಿಗೆ ಹಾಕ್ಕೊಂಡ್ರೆ ತುರಿಸ್ಲಿಕ್ಕೆ ಶುರುವಾಗ್ತದೆ ನಾವು ನೀರಲ್ಲಿರುವ ಕೆಸುವಿನ ಎಲೆಯನ್ನು ಮುಟ್ಟಿದ್ರೆ ಅಂತೇಳಿ. ನನಗೆ ಕೂಡ ಹಾಗೆಯೇ ತೊಳ್ಕೊಂಡ ನಂತರ ಕೈಯೆಲ್ಲ ತುರಿಸ್ಲಿಕ್ಕೆ ಶುರುವಾಯಿತು. ಹಾಗಾಗಿ ನಾನು ಸ್ವಲ್ಪ ತೆಂಗಿನೆಣ್ಣೆಯನ್ನು ಕೈಗೆಲ್ಲ ಹಚ್ಕೊಳ್ತಾ ಇದ್ದೇನೆ. ಈ ತೆಂಗಿನೆಣ್ಣೆ ಹಚ್ಕೊಂಡ್ರೆ ತುರಿಸು ಸ್ವಲ್ಪ ಕಮ್ಮಿ ಆಗ್ತದೆ. ಈಗ ಕೆಸುವಿನ ಎಲೆಯ ಪಾತ್ರವನ್ನು ಮಾಡಲಿಕ್ಕೆ ಒಂದು ಮಸಾಲೆಯನ್ನು ರುಬ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಮಸಾಲೆನೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ಇದಕ್ಕೇನಿಲ್ಲ, ಒಂದು 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 2 ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳು, ಒಂದು ಚಿಕ್ಕ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಆಮೇಲೆ ಇಲ್ಲಿ ಶುಂಠಿಯನ್ನು ಸ್ವಲ್ಪ ಜಾಸ್ತಿಯಾಗಿ ತಗೊಳ್ಬೇಕು. ನಾನಿಲ್ಲಿ ಒಂದು 2 ಇಂಚು ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಇದೆಲ್ಲವನ್ನು ಕೂಡ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು. ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಹಾಗೆಯೇ ತರಿತರಿಯಾಗಿ ರುಬ್ಕೊಂಡ್ರೆ ಆಯಿತು. ನಂತರ ಈ ಕಡೆ ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಈ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟೇ ಈ ಕಡಲೆ ಹಿಟ್ಟು. ಹಾಗಾಗಿ ಕಡಲೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿಯಾಗಿಯೇ ಹಾಕ್ಕೊಳ್ಬೇಕು. ಹಾಗೆಯೇ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೇನೆ. ಅಥೆಂಟಿಕ್ ಗುಜರಾತಿ ಶೈಲಿ ಪಾತ್ರ ರೆಸಿಪಿಯಲ್ಲಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದಿಲ್ಲ. ಆದರೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೇನೆ. ಯಾಕಂತಂದರೆ ನಮಗೆ ಅದನ್ನು ಎಣ್ಣೆಯಲ್ಲಿ ಕಾಯಿಸುವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಅಂತೇಳಿ ಅಷ್ಟೇ. ಹಾಗೆಯೇ ಆಗಲೇ ರುಬ್ಕೊಂಡಿರುವ ಮಸಾಲೆ, ಆಮೇಲೆ ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೇನೆ. ಈ ಕೆಸುವಿನ ಎಲೆ ಪದಾರ್ಥ ಮಾಡುವಾಗ ಅಥವಾ ಯಾವುದೇ ಕೆಸುವಿನ ಎಲೆಯ ರೆಸಿಪಿ ಮಾಡುವಾಗ ಹುಣಸೆಹಣ್ಣನ್ನು ಸ್ವಲ್ಪ ಜಾಸ್ತಿಯಾಗಿಯೇ ಹಾಕ್ಕೊಳ್ಬೇಕು, ಇಲ್ಲಾಂತಂದರೆ ತುರಿಸ್ತದೆ ಅದು. ಹಾಗಾಗಿ ನಂತರ ಒಂದು 3 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸಹ ಹಾಕ್ಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ಆಮೇಲೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ,
ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಇಂಗು ಇದಿಷ್ಟನ್ನು ಹಾಕ್ಕೊಂಡು ಎಲ್ಲವನ್ನು ಕೂಡ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಕಡಲೆ ಹಿಟ್ಟಿಗೆ ನೀರು ಹಾಕಿದಾಗ ಬೇಗ ಗಂಟಾಗಿ ಬಿಡ್ತದೆ. ಹಾಗಾಗಿ ಗಂಟನ್ನೆಲ್ಲ ಒಡೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಈ ಕೆಸುವಿನ ಎಲೆಯಿಂದ ಪತ್ರೊಡೆಯನ್ನೇ ಮಾಡೋದು. ಪತ್ರೊಡೆ ಮಾಡುವಾಗ ಹೆಚ್ಚಾಗಿ ಅಕ್ಕಿಯನ್ನೇ ಜಾಸ್ತಿಯಾಗಿ ಬಳಸ್ತಾರೆ. ಈ ರೀತಿ ಕಡಲೆ ಹಿಟ್ಟನ್ನೆಲ್ಲ ಯೂಸ್ ಮಾಡೋದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಗುಜರಾತಿ ಶೈಲಿಯ ಪಾತ್ರವನ್ನು ಮಾಡಿರೋದು. ನಾನಿದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹಾಕೊಳ್ಳೋದನ್ನೇ ಮರೆತು ಬಿಟ್ಟಿದ್ದೆ. ಈಗ ನಾನಿಲ್ಲಿ ಹಿಟ್ಟನ್ನೆಲ್ಲ ಕಲಸಿ ಆದ ನಂತರ ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ ಹಾಗೆಯೇ ಒಂದು 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೇನೆ. ಎಳ್ಳನ್ನು ಹಾಕೊಳ್ಳೋದ್ರಿಂದ ಈ ರೆಸಿಪಿಗೆ ಒಂದು ಒಳ್ಳೆ ಫ್ಲೇವರ್ ಬರ್ತದೆ. ಹಾಗಾಗಿ ಎಳ್ಳನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಇದೆಲ್ಲವನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ಪೇಸ್ಟ್ ರೀತಿಯೇ ಇರಬೇಕು. ತುಂಬ ನೀರಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಈ ಹಿಟ್ಟು. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು. ನಂತರ ಈ ರೆಡಿ ಮಾಡ್ಕೊಂಡಿರುವ ಹಿಟ್ಟನ್ನು ಕೆಸುವಿನ ಎಲೆಗೆ ಸವರ್ಕೊಳ್ಬೇಕು. ನನಗೆ ತೋರಿಸ್ತಾ ಇರುವ ರೀತಿಯಲ್ಲಿ ನಾರ್ಮಲಾಗಿ ನಾವು ಪತ್ರೊಡೆಯನ್ನೆಲ್ಲ ಯಾವ ರೀತಿ ಮಾಡ್ಕೊಳ್ತೇವೆ, ಯಾವ ರೀತಿ ಪತ್ರೊಡೆ ಮಾಡ್ಕೊಳ್ಳುವಾಗ ಕೆಸುವಿನ ಎಲೆಗೆ ಹಿಟ್ಟನ್ನು ಸವರ್ಕೊಳ್ತೇವೆ, ಅದೇ ರೀತಿ ಹಿಟ್ಟನ್ನು ಸವರ್ಕೊಂಡ್ರೆ ಆಯಿತು. ಮೊದಲಿಗೆ ಒಂದು ದೊಡ್ಡ ಕೆಸುವಿನ ಎಲೆಯನ್ನು ತಗೊಂಡು ಅದರ ಹಿಂಭಾಗಕ್ಕೆ ಹಿಟ್ಟನ್ನು ಸವರಿ, ನಂತರ ಅದರ ಮೇಲೆ ಇನ್ನೊಂದು ಕೆಸುವಿನ ಎಲೆಯನ್ನಿಟ್ಟು ಅದರ ಹಿಂಭಾಗಕ್ಕೆ ಕೂಡ ಈ ರೀತಿ ಹಿಟ್ಟನ್ನೆಲ್ಲ ಸವರ್ಕೊಂಡು ಹೀಗೆ ಒಂದರ ಮೇಲೆ ಒಂದು ಎಲೆಗಳನ್ನು ಇಟ್ಕೊಳ್ತಾ ಅದರ ಹಿಂಭಾಗಕ್ಕೆ ಹಿಟ್ಟನ್ನು ಸವರ್ಕೊಳ್ತಾ ಹೋಗಬೇಕು. ಇದು ನಾರ್ಮಲ್ ಆಗಿ ನಾವು ಯಾವ ರೀತಿ ಪತ್ರೊಡೆಯನ್ನು ಮಾಡ್ಕೊಳ್ತೇವೆ ಅದೇ ರೀತಿ. ಆದರೆ ಇಲ್ಲಿ ಒಂದು ಏನಂತಂದರೆ ಅಕ್ಕಿ ಹಿಟ್ಟಿನ ಬದಲಿಗೆ ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೇನೆ ಅಷ್ಟೇ. ಆಮೇಲೆ ಕೆಸುವಿನ ಎಲೆಯ ಪತ್ರೊಡೆ ಮಾಡುವಾಗ ಆಗಲಿ ಅಥವಾ ಈ ರೀತಿ ಕೆಸುವಿನ ಎಲೆಯ ಪಾತ್ರ ಮಾಡುವಾಗ ಆಗಲಿ ಅಥವಾ ಕೆಸುವಿನ ಎಲೆಯ ಯಾವುದೇ ರೀತಿಯ ರೆಸಿಪಿ ಮಾಡುವಾಗ ಆಗಲಿ ಎಲ್ಲ ಮಸಾಲೆಗಳನ್ನು ಸ್ವಲ್ಪ ಜಾಸ್ತಿಯಾಗಿಯೇ ಹಾಕ್ಕೊಳ್ಬೇಕು. ಯಾಕಂತಂದರೆ ಆ ಕೆಸುವಿನ ಎಲೆ ಎಲ್ಲ ಮಸಾಲೆಗಳನ್ನು ಕೂಡ ಬೆಂದ ನಂತರ ಹೀರ್ಕೊಳ್ತದೆ, ಎಳೆದುಕೊಳ್ತದೆ. ಹಾಗಾಗಿ ಸ್ವಲ್ಪ ಮಸಾಲೆಗಳನ್ನು ಜಾಸ್ತಿಯಾಗಿ ಹಾಕ್ಕೊಂಡ್ರೆ ನೀವು ಏನು ರೆಸಿಪಿ ಮಾಡಿರ್ತೀರಿ ಅದು ತುಂಬ ಟೇಸ್ಟಿಯಾಗಿ ಬರ್ತದೆ. ನಾನಿಲ್ಲಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನೆ ಅದೇ ರೀತಿ ಫೋಲ್ಡ್ ಮಾಡಿ ಪತ್ರೊಡೆ ಎಲೆಗಳನ್ನೆಲ್ಲ. ಆಮೇಲೆ ಎಲೆಗೆ ಸ್ವಲ್ಪ ಜಾಸ್ತಿಯಾಗಿಯೇ ಹಿಟ್ಟನ್ನು ಹಾಕಿ, ಬರೀ ಸ್ವಲ್ಪ ಹಿಟ್ಟು ಹಾಕಿದರೆ ತಿನ್ನುವಾಗ ಬರೀ ಎಲೆ ಮಾತ್ರ ಸಿಗ್ತಾ ಇರ್ತದೆ. ಹಾಗಾಗಿ ನಾನೀಗ ಇಲ್ಲಿ ಎಲ್ಲ ಎಲೆಗಳಿಗೆ ಹಿಟ್ಟನ್ನು ಸವರ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಒಂದು 6ರಿಂದ 7 ಚಿಕ್ಕ ಸೈಜ್ನ ಪತ್ರೊಡೆ ರೆಡಿಯಾಗಿದೆ ಇಲ್ಲಿ. ಈಗ ಇದನ್ನೆಲ್ಲ ಬೇಯಿಸ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದು ಚೆನ್ನಾಗಿ ಕುದ್ದ ನಂತರ ಈ ಪತ್ರೊಡೆಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೇನೆ ಅದರಲ್ಲಿ. ಇದು ಹೈ ಫ್ಲೇಮಲ್ಲೇ ಕಮ್ಮಿ ಅಂತಂದರೆ ಒಂದು 20ರಿಂದ 25 ನಿಮಿಷ ಬೇಯಬೇಕು. ನಾನಿದನ್ನು ಒಂದು ಸಾಧಾರಣ ಅರ್ಧ ಗಂಟೆನೇ ಬೇಯಿಸ್ಕೊಂಡಿದ್ದೇನೆ. ಇದರಲ್ಲಿ ತುಂಬ ಲೇಯರ್ಸ್ ಇರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಮಿನಿಮಮ್ ಒಂದು 25ರಿಂದ 30 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕಾಗ್ತದೆ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇದನ್ನು ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಬೇಕು. ಹಾಗಾಗಿ ಅಕ್ಕಿಯಿಂದ ಮಾಡಿದ ಪತ್ರೊಡೆ ಆದರೆ ಇದನ್ನು ಹಾಗೆಯೇ ತಿನ್ಬೋದಾಗಿತ್ತು. ಆದರೆ ನಾನು ಇದನ್ನು ಕಡಲೆ ಹಿಟ್ಟಿನಿಂದ ಮಾಡಿದ್ದಲ್ವ, ಅಷ್ಟೊಂದು ಟೇಸ್ಟಿಯಾಗಿರಲ್ಲ ಹಾಗೆಯೇ ತಿನ್ನಲಿಕ್ಕೆ. ಹಾಗಾಗಿ ಇದನ್ನು ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ನಾನೀಗ ಇಲ್ಲಿ ಎಲ್ಲವನ್ನು ಕೂಡ ಸ್ಲೈಸ್ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ನಂತರ ಈ ರೀತಿ ಸ್ವಲ್ಪ ಅಗಲವಾಗಿರುವ ಪ್ಯಾನ್ಗೆ 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಜಾಸ್ತಿಯಾಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಬಿಳಿ ಎಳ್ಳನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಬಿಳಿ ಎಳ್ಳು ಸ್ವಲ್ಪ ಚಟಪಟ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ನಾವು ಆವಾಗಲೇ ಸ್ಲೈಸ್ ಮಾಡಿಟ್ಕೊಂಡಿರುವ ಕೆಸುವಿನ ಎಲೆಯಿಂದ ಮಾಡ್ಕೊಂಡಿಟ್ಟಿದ್ದೇವಲ್ಲ ಅದನ್ನು ಇಟ್ಕೊಳ್ತಾ ಹೋಗಬೇಕು ಒಂದಾದ ನಂತರ ಒಂದು. ಎಳ್ಳಿನ ಜೊತೆಗೇ ಈ ರೀತಿ ಶಾಲೋ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನುವಾಗ ಆ ಎಳ್ಳು ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇದನ್ನು ಕೆಳಗಿನ ಭಾಗ ಸ್ವಲ್ಪ ಕ್ರಿಸ್ಪಿ ಆಗಿದೆ ಅಂತೇಳಿ ಗೊತ್ತಾದ ನಂತರ ಅದನ್ನು ಟರ್ನ್ ಮಾಡಿ ಇನ್ನೊಂದು ಕಡೆ ಕೂಡ ಕ್ರಿಸ್ಪಿ ಆಗುವವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಬೇಕಿದ್ರೆ ಮೇಲ್ಗಡೆನೂ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ತೆಂಗಿನಕಾಯಿ ಎಣ್ಣೆಯನ್ನು ಯೂಸ್ ಮಾಡಿದ್ದು. ನಿಮ್ಮದು ತೆಂಗಿನಕಾಯಿ ಎಣ್ಣೆ ಇಲ್ಲ ಅಂತಂದರೆ ಬೇರೆ ಯಾವ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಎಳ್ಳಿನ ಘಮದ ಜೊತೆ ತೆಂಗಿನೆಣ್ಣೆಯ ಫ್ಲೇವರ್ ಈ ರೆಸಿಪಿಗೆ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ. ನಾನೀಗ ಇಲ್ಲಿ ಎಲ್ಲವನ್ನು ಕೂಡ ಟರ್ನ್ ಮಾಡಿಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಇನ್ನೂ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ತೇನೆ. ಈಗ ಇದು ಆಗಿದೆ. ಎರಡೂ ಕಡೆ ಕೂಡ ಚೆನ್ನಾಗಿ ಕಾದಿದೆ. ಇದು ಒಳ್ಳೆ ಕ್ರಿಸ್ಪಿಯಾಗಿದೆ. ನೀವು ಬೇಕಿದ್ರೆ ಇದನ್ನು ಶಾಲೋ ಫ್ರೈ ಮಾಡುವ ಬದಲು ಡೀಪ್ ಫ್ರೈ ಕೂಡ ಮಾಡ್ಬೋದು. ಅದು ಕೂಡ ಒಂದು ರೀತಿ ಟೇಸ್ಟಿಯಾಗಿಯೇ ಇರ್ತದೆ. ನಾನಿದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾದರೆ ಕೂಡ ರೆಸಿಪಿ ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ನಾವು ನಾರ್ಮಲ್ ಆಗಿ ಅಕ್ಕಿ ರುಬ್ಕೊಂಡು ಮಾಡೋ ಪತ್ರೊಡೆಗೆ ಬೆಳ್ಳುಳ್ಳಿಯನ್ನಾಗಲಿ ಅಥವಾ ಗರಂ ಮಸಾಲೆಯನ್ನಾಗಲಿ ಏನನ್ನು ಕೂಡ ಹಾಕೋದಿಲ್ಲ. ಹಾಗೆಯೇ ಕೊತ್ತಂಬರಿ ಜೀರಿಗೆ ಮಸಾಲೆಗಳನ್ನು ಹಾಕ್ಕೊಂಡು ಮಾಡೋದು. ಆದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇತ್ತು ಇದಕ್ಕೆ.
ನಾನಿದನ್ನು ಸಂಜೆಗೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತೇಳಿ ಮಾಡಿದ್ದು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಯಿತು. ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.